ಬೈಸಿಕಲ್ ಮಾತ್ರ ಬಿಟ್ಟು ಎಲ್ಲೂ ಹೋಗಲೇಬೇಡ, ಲಾಕ್ ಮಾಡಿನೂ ಹೊರಗಿಡಬೇಡ, ಇದ್ರೂ ನಿನ್ನ ಕಣ್ಣೆದ್ರಿ ಕಾಣಂಗಿರಬೇಕು. ಈ ಇನ್ಸಿಡೆಂಟ್ ಆಯಿತಾ, ಅವರು ನೆಕ್ಸ್ಟ್ ಡೇನೇ ಈ US ಬೇಡ ನಮ್ಮ ಸೈಕಲ್ ಕಳಕ್ಲಕ್ಕೆ ನಾ ರೆಡಿ ಇಲ್ಲ ಅಂತ ಪ್ಯಾಕ್ ಮಾಡ್ಕೊಂಡು ಲೆಫ್ಟ್ ದ ಕಂಟ್ರಿ ಓನ್ಲಿ. ಇಟ್ಸ್ ನಾಟ್ ಲೈಕ್ ಎಲ್ಲೋ ಒಂದಾಗುತ್ತೆ ಅಂತಲ್ಲ, ವೆರಿ ಕಾಮನ್ಲಿ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ US. ಗೋರ್ಮೆಂಟ್ ಈಸ್ ಹೆಲ್ಪ್ಲೆಸ್, ಪೊಲೀಸ್ ಈಸ್ ಹೆಲ್ಪ್ಲೆಸ್, ಅವ್ನು ಕಳ್ಳನೂ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದಾನೆ. ಅವ್ನು ಏನು ಮಾಡ ಅದನ್ನು ಹೊಡೆದೇ ಅವ್ನು ಬದುಕಬೇಕು, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಸಿಸ್ಟಮ್ ಎಲ್ಲ ಸೆಂಟ್ರಲೈಸ್ಡ್ AC, ಇಟ್ಸ್ ವಾಸ್ ವೆರಿ ವಾರ್ಮ್ ಇನ್ಸೈಡ್, ಎ ನೈಸ್ ಫುಡ್ ಆ್ಯಂಡ್ ಗುಡ್ ಹಾಸ್ಪಿಟಾಲಿಟಿ. ದಟ್ ಈಸ್ ವೆರಿ ಪ್ರೀಷಿಯಸ್ ದೆನ್ ದ ಲಕ್ಸುರಿ. ಸೊ ದಟ್ ಐ ಗಾಟ್ ಇಟ್, ಆ್ಯಂಡ್ ಲಕ್ಸುರಿ ಇಸ್ ಅ ಬೋನಸ್ ಫಾರ್ ಮೀ. ಫೀಲ್ ದಟ್ ಪ್ಲೇಸ್ ದಟ್ ಈಸ್ ಮಿಸ್ಸಿಂಗ್ ಇನ್ ಬಿಸ್ನೆಸ್ ಕ್ಲಾಸ್ ಹೋಟೆಲ್ಸ್. ಬಿಕಾಸ್ ಮನೆ ಮುಂದೆ ಎಷ್ಟು ಚೆನ್ನಾಗಿದೆಯೋ ಮನೆ ಹಿಂದೆನೂ ಇನ್ನೊಂದು ಭಾಳ ಬ್ಯೂಟಿಫುಲ್ ಇದೆ. ದೇರ್ ಇಸ್ ಎ ಲೇಕ್. ದಟ್ ಈಸ್ ಅ ವೆರಿ ಅಗ್ಲಿ ಪಾರ್ಟ್ ಆಫ್ US ಅಟ್ ದಿಸ್ ಪ್ರೆಸೆಂಟ್. ದಟ್ ಈಸ್ ನಾಟ್ ಎಕ್ಸೆಪ್ಟಬಲ್. ಅದು ಎಷ್ಟು ಕಾಫಿ ಕುಡಿದಿದ್ದೀನಿ ನಾನು, ಅದು ಎಷ್ಟೆಷ್ಟು ಕಾಸ್ಟ್ ನನಗೆ ಕಾಫಿ ಗೊತ್ತಿಲ್ಲ. ಈವನ್ US ಟ್ರಿಪ್ ಕ್ಯಾನ್ ಬಿ ಡನ್ ಇನ್ ಎ ವೆರಿ ರೀಸನಬಲ್ ವಿತ್ ವೆರಿ ಲೆಸ್ ಎಕ್ಸ್ಪೆನ್ಸಿವ್ ಆಲ್ಸೋ. ಅದೇ ನಾನು ಟ್ರಾವೆಲ್ ಮಾಡಿದ್ದೆಲ್ಲ, ಅಲ್ಲಿ ರೀಚ್ ಆಗಿದ್ದೆಲ್ಲ ಫೋಟೋಗ್ರಾಫ್ಸು. ಹಾಂ, ಜಸ್ಟ್ ಇದರಲ್ಲಿ ಇದು ಬ್ಯಾಂಗ್ಳೂರು. ಇದು ಕೆಲವರು ಆ್ಯಕ್ಚುಲಿ ನಾನು ಇದರಲ್ಲಿ ತೊಗೊಂಡೋಗಿದ್ದೆ ಕ್ಯಾಬಿನ್ ಬ್ಯಾಗಲ್ಲಿ, ಆ ಲಾಕರು ಮತ್ತು ಟ್ಯೂಬ್ಸು ಅಲೋ ಮಾಡಲಿಲ್ಲ ಅವರು. ಸೊ ಅದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಯಾರು ನೆಕ್ಸ್ಟ್ ಹೋಗೋದಾರೆ. ಮತ್ತು ಅಲ್ಲೋಗಿ ಹೊಸ್ದಾಗಿ ಪರ್ಚೇಸ್ ಮಾಡಿದ್ದಾಯ್ತು ನಾನು. ಇದು ಅಲ್ಲಿ US ಇಮಿಗ್ರೇಷನ್. ಜಸ್ಟ್ ಒಂದು ಕ್ರೌಡ್ ಜಾಸ್ತಿ ತೆಗಿಲಿಲ್ಲ, ನನಗೆ ಭಯ ಅಲ್ಲಿ ಏನಂದರೆ ಅವ್ರ ದೇಶ ಯಾರಿಗೆ ಗೊತ್ತು ಏನೇನಾಗುತ್ತೆ ಅಂತ ಹೇಳಿ. ದಿಸ್ ಈಸ್ ಮೈ ಕಂಪ್ಲೀಟ್ಲಿ ಆಲ್ ಮೈ ಬೈಕ್ ಆ್ಯಂಡ್ ಎವ್ರಿಥಿಂಗ್ ಇನ್ ಇದು ಏನೋ SF ಸ್ಯಾನ್ ಫ್ರಾನ್ಸಿಸ್ಕೋ ಏರ್ಪೋರ್ಟಲ್ಲಿ. ಓಕೆ, ಅದೆಲ್ಲನೂ ಈ ಬ್ರಾಂಪ್ಟನಲ್ಲೇ ತೊಗೊಂಡೋದ್ರಾ? ಹಾಂ, ಎಲ್ಲ. ಈಗ ಅದು ಇದರಲ್ಲಿ ನೋಡಿ, ಇದರಲ್ಲಿ 3 ಬ್ಯಾಗ್ ಇದೆ. ಈ ಮೇಲಿರೋದು ಒಂದು ಹಿಂದ್ಗಡೆ ಬ್ಯಾಕ್ ಪ್ಯಾಕ್. ಆಮೇಲೆ ಇದು ಇದರೊಳಗೆ ಬ್ರಾಂಪ್ಟನ್ ಬೈಕ್ ಇದೆ. ಇದು ಬ್ಯಾಕ್ ಪ್ಯಾಕ್ ಹಿಂದ್ಗಡೆ ಕೂರುತ್ತೆ ಬೈಕಲ್ಲಿ. ಓಕೆ. ಸೊ ಅದನ್ನು ನೆಕ್ಸ್ಟ್ ಬಂದಾಗ ನಾನು ಹೇಳ್ತೀನಿ ಅದನ್ನು. ಇದು ಜಸ್ಟ್ ಒಂದು ಸೆಲ್ಫಿ ವಿತ್ ದಟ್. ಇದು ಅವ್ರ ಮನೆ. ಅವರು ನಮ್ಮ ಹೋಸ್ಟ್ ಒಬ್ಬರು, ಆಮೇಲೆ ಅವ್ರ ಗೆಸ್ಟ್ ಒಬ್ಬರು ಅಮೇರಿಕನ್ ಲೇಡಿ, ಮನ್ ಹೋಸ್ಟು. ಶಿ ಈಸ್ ಎ ಸೀನಿಯರ್ ಸಿಟಿಸನ್, ಅರೌಂಡ್ ಶಿ ಈಸ್ ವೆರಿ ಆ್ಯಕ್ಟಿವ್, 70 years ಓಲ್ಡ್, ಸೈಕ್ಲಿಸ್ಟು. ಇವರು ಅಲ್ಲಿ ಇವರು ವೇಗನ್ ಫುಡ್ ಮಾಡ್ತಾಯಿದ್ರು, ಅಮೇರಿಕನ್ ಲೇಡಿ. ಸೊ ಶಿ ಆಲ್ಸೋ ಸರ್ವ್ಡ್ ಮೀ ಫುಡ್. ಇದು ನನ್ನ ಲ್ಯಾಪ್ಟಾಪ್ ರೂಮ್ ನಂದು. ಓಕೆ. ಬೆಡ್ಡು, ಲ್ಯಾಪ್ಟಾಪು ಮತ್ತು ಪ್ರಿಂಟರು, ಎವ್ರಿಥಿಂಗ್ ಶಿ ಕೆಪ್ಟ್ ರೆಡಿ. ಸೊ ಮೆಟಿಕ್ಯುಲಸ್ಲಿ ದೇ ಆರ್ ಲೈಫ್. ಓಕೆ. ನೆಕ್ಸ್ಟ್ ಓಕೆ, ಅವ್ರದ್ದು ಮನೆ, ಇದು ಅವ್ರ ಮನೆ. ಸೊ ನೆಕ್ಸ್ಟ್ ಅವರು ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ, ಅವ್ರದ್ದು ಮನೆ ಹೆಂಗೆ ಏನು. So you got premium accommodation for free of cost. With I never felt I am staying in some other place. It's like a home because of both. Common is a bicycle traveling. It is purely a bicycle travelers place hosting. Now if you go without bicycle they won't host you also. They're very very specific. ಹಂಗಾಗಿ ತುಂಬ ಕಡೆ ವರ್ಲ್ಡ್ ವೈಡ್ ಇದೆ ಅದೆಲ್ಲ ಕಡೆ. ಸ್ಪೆಷಲಿ US ಅಲ್ಲಿ ವೆರಿ. ಅದೇ ನೆಕ್ಸ್ಟ್ ಟೈಮ್ ನಾನೊಂದು ಐ ವಾಂಟ್ ಟು ಶೇರ್ ಯು. Even US trip can be done in a very reasonable with very less expensive also. You really no need anyone to host you also. ಹೋಸ್ಟ್ ಇದ್ದರೆ ಅಡ್ವಾಂಟೇಜು. ಹೋಸ್ಟ್ ಪ್ರಾಬ್ಲಮ್ ಏನು ಅಂದರೆ, ತುಂಬ ಕ್ಲೋಸ್ ಇರೋರಂದರೆ ವಿ ಶುಡ್ ಪ್ಲ್ಯಾನ್ ಇಟ್ ಪ್ರಾಪರ್ಲಿ. ಅವರು ಫ್ರೀ ಇರಬೇಕು, ನೀವು ಫ್ರೀ ಇರಬೇಕು. ಹೋದರೆ ಮಾತ್ರ ಅಲ್ಲಿ ಅವ್ರು ಎಲ್ಲರೂ ದೇ ಕ್ಯಾನ್ ಸ್ಪೆಂಡ್ ಸಮ್ ಟೈಮ್ ದೆನ್ ಟೇಕ್ ಯು. ಅದರ್ವೈಸ್ ಆಲ್ಸೋ ನೀವು ಡಿಫ್ರೆಂಟ್ ಮೋಡ್ಸ್ ಇದೆ. ಅಂದರೆ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಷ್ಟ ಅಂತ ಹೇಳ್ತಾರೆ, ಬಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ, ಮಾಡ್ಬೋದು. ತುಂಬ ಜನಕ್ಕೆ ಗೊತ್ತಿಲ್ಲ ಅದು. ಈಗ ಅಲ್ಲಿ
ಇದು ಹಾಸ್ಟೆಲ್ಸ್ ಎಲ್ಲ ಸಿಗುತ್ತೆ. ಹಾಸ್ಟೆಲ್ಸ್ ಆಲ್ಸೋ ತುಂಬ ಎಕ್ಸ್ಪೆನ್ಸಿವ್ ಇದೆ. ಹಾಸ್ಟೆಲ್ ಏನು ಗೊತ್ತಾ, ವೆರಿ ಬೇಸಿಕ್ 6 ಪೀಪಲ್ ಇರೋಂಥ ಒಂದು ಸಿಂಪಲ್ ರೂಮಿಗೆ ಅದೇ ಚಾರ್ಜ್ ಎಷ್ಟು $70, $60, $80 ಈ ವೀಕೆಂಡ್ ಆಗ್ತಿದ್ದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದು. ಪ್ಲಸ್ ಇನ್ನೊಂದು ಬೇಕು ಅಂದರೆ ಯು ಕ್ಯಾನ್ ಹೈರ್ ಎ ಕಾರ್. ಅಲ್ಲಿ ಏರ್ಪೋರ್ಟಿಗೆ ಇಳಿದ ತಕ್ಷಣ ಕಾರ್ ಸಿಗುತ್ತೆ, ಕಾರ್ ತೊಗೊಂಡು. ಬಟ್ ಫಸ್ಟ್ ಟೈಮ್ ಹೋದವ್ರಿಗೆ ಏಕ್ದಮ್ ಕಾರ್ ಡ್ರೈವ್ ಮಾಡೋದು ಕಷ್ಟ ಆಗ್ಬೋದೇನೋ. ಬಸ್ಸಸ್ ಇದೆ, ಆಮೇಲೆ ಟ್ರೈನ್ಸ್ ಇದೆ. ನಾನು ಮುಂದೆ ಹೇಳ್ತೀನಿ ನಾನು ಟ್ರೈನ್ ಜರ್ನಿ ಎಲ್ಲ ಯಾವ ಥರ ಇತ್ತು, ಯಾಕೆ ವೈ ಐ ಟುಕ್ ಟ್ರೈನ್ಸು ಅದೆಲ್ಲ ಅಂತ ನಾನು ಡೀಟೇಲಾಗೆ ಐ ವಿಲ್ ಎಕ್ಸ್ಪ್ಲೇನ್ ಯು. ಈಗ ನೆಕ್ಸ್ಟು ಅವ್ರ ಮನೆ ರಾತ್ರಿ ಹೋದಾಗ ನನಗೆ ಅಷ್ಟೊಂದೇನು ಕಾಣಲಿಲ್ಲ. ಜನರಲಿ ಐ ಅಂಡರ್ಸ್ಟುಡ್ ಗುಡ್, ವೆರಿ ವಾರ್ಮ್. ಫಸ್ಟ್ ಆಫ್ ಆಲ್ ಆ ಕೋಲ್ಡಿಗೆ ನನಗೆ ಒಂದು ವಾರ್ಮ್ ಪ್ಲೇಸ್ ಬೇಕಿತ್ತು. ಅದೆಲ್ಲ ಸೆಂಟ್ರಲೈಸ್ಡ್ AC, ಇಟ್ಸ್ ವಾಸ್ ವೆರಿ ವಾರ್ಮ್ ಇನ್ಸೈಡ್, ಎ ನೈಸ್ ಫುಡ್ ಆ್ಯಂಡ್ ಗುಡ್ ಹಾಸ್ಪಿಟಾಲಿಟಿ. ದಟ್ ಈಸ್ ವೆರಿ ಪ್ರೀಷಿಯಸ್ ದೆನ್ ದ ಲಕ್ಸುರಿ. ಸೊ ದಟ್ ಐ ಗಾಟ್ ಇಟ್, ಆ್ಯಂಡ್ ಲಕ್ಸುರಿ ಇಸ್ ಅ ಬೋನಸ್ ಫಾರ್ ಮೀ. ಸೊ ಎಲ್ಲ ಬೆಳಗ್ಗೆ ಎದ್ದು ಇಳಿದು ಬಂದೆ. ದೇ ಹ್ಯಾವ್ ಎ ಒನ್ ಕಾಫಿ ಮೇಕಿಂಗ್ ಮಿಷಿನ್ನು ತೋರಿಸ್ಕೊಟ್ರಿ. ರೀಸೆಂಟಾಗಿ ಒಂದು ಆರ್ಟಿಕಲ್ ಬರೆದಿದ್ದೆ, ಲವ್ ಆಲ್ವೇಸ್ ಔಟ್ಶೈನ್ಸ್ ಲಕ್ಸುರಿ ಅಂತ. ಡೆಫಿನೆಟ್ಲಿ 100%. There is no love, you feel suffocated no matter where you are. I experience all those things. So actually we are looking all those things. That's why generally I won't like this star kind category of hotels. It is super luxury, super comfort, people are smiling, everything, but as you said, that love, whatever the caring is really miss in those hotels. I prefer guest houses, homestays, where you will have intimacy, you can talk to them, you feel that place. That is missing in business class hotels. So next day ಹೊರಗೆ ಕೆಳಗೆ ಇಳಿದು ಬಂದೆ. ಅವರು ಅವ್ರ ಹೋಸ್ಟ್ ಶರ್ಲಿ ಅಂತ ಅವ್ರ ಹೆಸರು. ಶಿ ವರ್ಕ್ಸ್ ಇನ್ ಸಮ್ ಹಾಸ್ಪಿಟಲ್. ಶಿ ಈಸ್ 70, ಬಟ್ ವೀಕ್ಲಿ 3 days ಶಿ ವರ್ಕ್ಸ್ ಆ್ಯಂಡ್ ಶಿ ಈಸ್ ಇಂಡಿಪೆಂಡೆಂಟ್. ಅವ್ರ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ. ಒಬ್ಬರು ಗೂಗಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ, ಒಬ್ಬಳು ಐಫೋನ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ. ಸೊ ಇಬ್ಬರು ಇಂಡಿಪೆಂಡೆಂಟ್ ಇದ್ದಾರೆ. ಒಬ್ಬಳು ಮಗಳು ಇರಬೇಕು ಅನ್ಸುತ್ತೆ, ಮಗಳೂ ಬೇರೆ ಕಡೆ ಇದ್ದಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇಬ್ಬರು ಮೊಮ್ಮಕ್ಕಳಿದ್ದಾರೆ ಅವ್ರಿಗೆ, ಭಾಳ ಕ್ಯೂಟ್ ಹೆಣ್ಮಕ್ಳು. ಫೋಟೋ ಎಲ್ಲ ತೋರಿಸ್ತಾಯಿದ್ರು. ಶಿ ಈಸ್ ಅಲೋನ್ ಆ್ಯಂಡ್ ಸಚ್ ಎ ಬಿಗ್ ಹೌಸ್ ಆ್ಯಂಡ್ ಶಿ ಈಸ್ ಮೇಂಟೈನಿಂಗ್ ಹರ್ ಸೆಲ್ಫ್. ಎಲ್ಲ ಯೂಸಲ್ಲಿ ಹಂಗೆ ಮಾಡ್ತಾರೆ ಅಂತ ಯೂಸಲ್ಲಿ. ಅಷ್ಟೊಂದೆಲ್ಲ ಕ್ಲೀನಿಂಗ್ ಮಾಡಿ, ಅದು ಗಾರ್ಡನ್ ಎಲ್ಲ ಅಷ್ಟೊಂದು ನೀಟಾಗಿ ಮೇಂಟೈನ್ ಮಾಡಿ. ನಾನು ಕೇಳಿದೆ ಗಾರ್ಡನ್ ಎಲ್ಲ ಯಾರು ಮಾಡ್ತಾರೆ? ಇಲ್ಲ, ಐ ಆಮ್ ಓನ್ಲಿ ಡೂಯಿಂಗ್ ಅಂದು. ಇಂಪೆಕಬಲಿ ವೆರಿ ನೀಟ್ ಆ್ಯಂಡ್ ಕ್ಲೀನ್, ವೆರಿ ವೆಲ್ ಮೇಂಟೈನ್. ಮುಂದ್ಗಡೆ ಎಲ್ಲ ಇತ್ತು ಗಾರ್ಡನ್, ಇದನ್ನೆಲ್ಲ ಮಾಡ್ತೀವಿ. ಇಲ್ಲ, ಇದನ್ನು ಮಾತ್ರ ಐ ಪೇ $300. ಸಮ್ ಪೀಪಲ್ ವಿಲ್ ಕಮ್ ಆ್ಯಂಡ್ ದೇ ಡೂ ಇಟ್ ಫಾರ್ ಅಸ್. ಅದರ್ವೈಸ್ ಬಿಕಾಸ್ ಇವ್ರ ಮನೆ ಮುಂದೆ ಎಷ್ಟು ಚೆನ್ನಾಗಿದೆ, ಮನೆ ಹಿಂದೆನೂ ಇನ್ನೊಂದು ಭಾಳ ಬ್ಯೂಟಿಫುಲ್ ಇದೆ. ದೇರ್ ಇಸ್ ಎ ಲೇಕ್. ಮನೆಯಿಂದ ಹೋದರೆ ಒಂದು ಡೆಕ್ ಅಲ್ಲಿಂದ ಡೈರೆಕ್ಟ್ ಬೋಟಿಂಗ್. ಯು ಕ್ಯಾನ್ ಗೋ ಬೋಟ್ಸ್. ದೇ ಹ್ಯಾವ್ ಎ ಬೋಟ್ಸ್ ಇನ್ ದೇರ್ ಗ್ಯಾರಾಜ್ ಆ್ಯಂಡ್ ಬ್ಯಾಕ್ ಸೈಡ್ ಆಲ್ಸೋ ಒಂದು ಇಟ್ಟಿದ್ದಾರೆ. ಪೆಡ್ಲಿಂಗ್ ಬೋಟ್ಸ್ ಇಟ್ಟಿದ್ದಾರೆ, ಒಂದು ದೊಡ್ಡದೊಂದು ಬೋಟ್ ಇಟ್ಟಿದ್ದಾರೆ. ವೆರಿ ಟೇಸ್ಟ್ಫುಲ್ ಇದೆ. ಆ್ಯಂಡ್ ಯು ಕ್ಯಾನ್ ವಾಕ್ ಟು ದಿ ಲೇಕ್. ಬಟ್ ನೀರು ಮುಟ್ಟಂಗಿರಲಿಲ್ಲ, ಅಷ್ಟು ಚಳಿ. ಅಲ್ಲಿ ಬೆಳಗ್ಗೆ ಹೊತ್ತು ವಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಫ್ರೀಸಿಂಗ್. ಅಲ್ಲೆಲ್ಲರೂ ಬೆಂಚು ಎಲ್ಲ ವುಡನ್ ಬೆಂಚಸ್ ಎಲ್ಲ ಬ್ಯೂಟಿಫುಲ್ ಇದೆ, ಡನ್. ಚೇರ್ಸ್ ಎಲ್ಲ ಇಟ್ಟಿದೆ, ಬಟ್ ಅಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ನಾವು, ಅಷ್ಟು ಚಳಿ ಆ ಟೈಮಲ್ಲಿ, ನಾವು ಹೋಗಿದ್ದ ಟೈಮಲ್ಲಿ. ಈಗ ಮಧ್ಯಾಹ್ನ ಕೂಡ ಫುಲ್ ಯಾವಾಗಲೂ 24 hours ಅಷ್ಟು ಚಳಿ. ಎಲ್ಲ 5 degrees 6 degrees. ಈಗ ನಮ್ಮ ಊಟಿ ಥರ. ಊಟಿಗಿಂತ ಜಾಸ್ತಿ. ಊಟಿ ಅರ್ಲಿ ಮಾರ್ನಿಂಗ್ ಸಮ್ಟೈಮ್ಸ್, ವೆರಿ ರೇರ್ಲಿ ವಿಂಟರ್ ಟೈಮಲ್ಲಿ ಆಗ್ಬೋದು. ಅದು ಅದಕ್ಕಿಂತ ಚಳಿ ಜಾಸ್ತಿ ಅಲ್ಲಿ. ಕೆಳಗೆ ಬಂದರೆ ಅವ್ರು ತುಂಬ ಫೇಮಸ್ ಫಾರ್ ಕುಕ್ಕೀಸು. ತುಂಬ ಕುಕ್ಕೀಸ್ ಮಾಡಿ ಇಟ್ಟಿದ್ರು, ಬಂಚ್ಗಟ್ಟಲೆ. ಅದು ಫುಲ್ ಅಲ್ಲೊಂದು ಟೇಬಲ್ ಮೇಲೆ ಇಟ್ಬಿಟ್ಟು ಎಷ್ಟಾದ್ರು ತಗೋ ಏನಾದ್ರು ಮಾಡ್ಕೊಂತ. ವೆರೈಟೀಸ್ ಆಫ್ ಕುಕ್ಕೀಸು ಭಾಳ ಚೆನ್ನಾಗಿ ಮಾಡಿದ್ರು. ಕುಕ್ಕೀಸ್ದೇ ದೊಡ್ಡ ಸ್ಟೋರಿ ಇದೆ ಅವ್ರದ್ದು. ಆಮೇಲೆ ಅಲ್ಲಿ ಸ್ವಲ್ಪ ಫೆಮಿಲಿಯರ್ ಆದೆ. ಆಮೇಲೆ ಅವರು ಸೈಕಲ್ಸ್ ಎಲ್ಲ ಇಟ್ಟಿದ್ರು. ಅಲ್ಲಿ ಒಂದು ಕಿಚನ್ ಕೌಂಟ್ರ್ ಇದೆ. ಕಿಚನ್ ಕೌಂಟ್ರ್ ಪಕ್ಕದಲ್ಲಿ ಆ ಕಡೆ ಡೈನಿಂಗ್ ಇದೆ, ಆ ಕಡೆ ಒಂದು ದೊಡ್ಡದು ಫ್ಯಾಮಿಲಿ ರೂಮ್ ಇದೆ. ಆ ಫ್ಯಾಮಿಲಿ ರೂಮಲ್ಲಿ ದೊಡ್ಡದು ಡೋರ್ ಕಮ್ ವಿಂಡೋ, ಫ್ರೆಂಚ್ ವಿಂಡೋಸ್ ಥರ. ಸೊ ಯು ಕ್ಯಾನ್ ವಾಕ್ ಥ್ರೂ ಟು ದ ಲೇಕ್. ಅಲ್ಲಿಂದ ಒಂದು ಎಷ್ಟು ಒಂದು 20 ಮೀಟರ್ಸು. ಸೊ ಒಂದು 50-60 ಅಡಿವರೆ ಲೇಕು. ಅದು ಫೋಟೋಸ್ ತೋರಿಸ್ತೀನಿ ನಾನು ನಿಮಗೆ. ನನಗೆ ಕಾಫಿ, ಬ್ಲ್ಯಾಕ್ ಕಾಫಿ ಬದಲೇ ಇದು ಇಷ್ಟ ಸ್ವಲ್ಪ. ಅವ್ರದ್ದು ಒಂದು ಚೆನ್ನಾಗಿತ್ತು, ಕ್ಯಾಪ್ಸೂಲ್ ಥರ ಇಡೋದು, ಹಿಂಗೆ ನೀರು ಹಾಕೋದು, ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಕಾಫಿ ರೆಡಿ. ಅದು ಎಷ್ಟು ಕಾಫಿ ಕುಡ್ದಿದ್ದೀನೇನೋ, ಅದು ಎಷ್ಟೆಷ್ಟು ಕಾಸ್ಟ್ ಏನೋ ನನ್ನ ಕಾಫಿ ಗೊತ್ತಿಲ್ಲ.
ಆಮೇಲೆ ಎಲ್ಲ ಸೈಕಲ್ ಎಲ್ಲ ನಾನು ವೆರೈಟಿ ಇರುತ್ತಲ್ಲ, ಎಸ್ಪ್ರೆಸ್ಸೋ, ಕ್ಯಾಪ್ಸಿಕ್ಯಾನೋ. ಇಲ್ಲ, ಅದು ಮೋಸ್ಟ್ಲಿ ಎಲ್ಲ ಬ್ಲ್ಯಾಕ್ ಕಾಫಿ ಅನಿಸುತ್ತೆ ಡೈರೆಕ್ಟ್. ಅದು ಬೇರೆ ಬೇರೆ ಪ್ರಿಪೇರ್ ಮಾಡ್ಬೋದು. ಜನರಲಿ ಆ ಕ್ಯಾಪ್ಸೂಲಲ್ಲಿ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೆ. ಕ್ಯಾಪ್ಸೂಲ್ ತುಂಬ ಚೆನ್ನಾಗಿದೆ, ಅದು ಫೋಟೋಸ್ ಇದೆ, ತೋರಿಸ್ತೀನಿ. ಆಮೇಲೆ ಸೈಕಲ್ನೆಲ್ಲ ಬಿಚ್ಚಿಬಿಟ್ಟು ಬೆಳಗ್ಗೆ ಎಲ್ಲ ಓಪನ್ ಮಾಡಿ ಎಲ್ಲ ಕ್ಲೀನಾಗಿ ಜೋಡಿಸಿ ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ಅವರೇ ಎಲ್ಲ ಎಲ್ಲಿ ನೀನು ಸೈಕಲ್ ತೋರಿಸು, ಮಾಡು, ರೆಡಿ ಮಾಡಿ, ಅವರೇ ಒಂಥರ ಎಲ್ಲ ಅದು ಡು ಐ ವಿಲ್ ಟೇಕ್ ಯು ಔಟ್. ನಾನು ಹೇಳಿದೆ ವಾಟ್ ಯು ವಾಂಟ್ ಟು ಡು ಅಂದರೆ, ಫಸ್ಟು ಅಲ್ಲಿಂದ ನಾನು ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಗೆ ಹೋಗ್ಬೇಕಿತ್ತು. ಸಿಟಿ ಅಲ್ಲಿಂದ ಸ್ವಲ್ಪ ಒಂದು 40 ಕಿಲೋಮೀಟರ್ಸ್ ಇತ್ತು. ನಾನು ರೈಡ್ ಮಾಡ್ತೀನಿ ಅಂದರೆ, ನೋ ವೇ ಯು ಕೆನಾಟ್ ರೈಡ್ ದಟ್, ವೆರಿ ಲಾಟ್ ಆಫ್ ಟ್ರಾಫಿಕ್ ವಿಲ್ ಬಿ ದೇರ್, ಇಟ್ ಈಸ್ ವೆರಿ ರಿಸ್ಕಿ, ಸೊ ಬೆಟರ್ ಐ ವಿಲ್ ಟೇಕ್ ಯು, ಕಮ್ ವಿತ್ ಮೀ ಮಾರ್ನಿಂಗ್ ಅಂತೇಳಿ ಅಲ್ಲೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಸೀದಾ ಒಂದು ರೈಲ್ವೆ ಸ್ಟೇಷನಿಗೆ ಕರ್ಕೊಂಡು ಹೋದರು. ಅಲ್ಲಿ ಲೋಕಲ್ ಟ್ರೈನ್ಸ್ಗೆ ಕರ್ಕೊಂಡೋಗಿ ಇಲ್ಲಿ ಹೆಂಗೆ ಟಿಕೆಟ್ ತೊಗೋಬೇಕು, ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ ನೀನು ಟ್ರೈನಿಗೆ ಹತ್ತಬೇಕು ಅಂತೆಲ್ಲ ತೋರಿಸಿ, ನಾಳೆ ಬೆಳಗ್ಗೆ ಬಂದು ಯು ಟೇಕ್ ಎ ಟ್ರೈನ್, ಗೋ ಟು ಸ್ಯಾನ್ ಫ್ರಾನ್ಸಿಸ್ಕೋ, ಯು ಡೂ ಯುವರ್ ಜಾಬ್ ಆ್ಯಂಡ್ ಯು ಕಮ್ ಬ್ಯಾಕ್ ಬೈ ಟ್ರೈನ್, ಡೋಂಟ್ ರೈಡ್ ಇನ್ ದಿಸ್ ಪ್ಲೇಸ್ ಆ್ಯಂಡ್ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟರು. ಬೈಸಿಕಲ್ ಮಾತ್ರ ಬಿಟ್ಟು ಎಲ್ಲೂ ಹೋಗಲೇಬೇಡ, ಲಾಕ್ ಮಾಡಿನೂ ಹೊರಗಿಡಬೇಡ, ಇದ್ರೂ ನಿನ್ನ ಕಣ್ಣೆದ್ರಿ ಕಾಣಂಗಿರಬೇಕು, ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅವರು. ಎಲ್ಲ ತೋರಿಸ್ಕೊಂಡು ಮನೆಗೆ ಬಂದ್ವಿ. ಮನೇಲಿ ಹೇಳಿದ್ರು, ಲಾಸ್ಟ್ ಟೈಮು ಒಂದು ಯಾರೋ ಯುರೋಪಿಯನ್ಸ್ ಒಂದು ಇಬ್ಬರು ಕಪಲ್ ಬಂದಿದ್ದಾರೆ ಸೈಕ್ಲಿಂಗ್, ಇವ್ರ ಮನೆಯಲ್ಲೇ ಸ್ಟೇ ಆಗಿದ್ದಾರೆ. ಶಿ ಹ್ಯಾಸ್ ಗಿವನ್ ಆಲ್ ದ ಇನ್ಸ್ಟ್ರಕ್ಷನ್ಸು, ನೆವರ್ ಲೀವ್ ಯುವರ್ ಬೈಕ್ ಔಟ್ಸೈಡ್ ಎಲ್ಲ ಅಂತೇಳಿದ್ದಾರೆ. ಇವ್ರು ಹೋದ್ರೆ ಅದು ರೆಸ್ಟೋರೆಂಟ್ಗೆ, ಅಲ್ಲಿ ಹೊರಗೆ ನಿಲ್ಲಿಸಿದ್ರು, ಲಾಕ್ ಮಾಡಿರ್ತೀವಿ ನಡೆಯುತ್ತೆ ಅಂತ ಒಳಗೋದ್ರು, ಕಾಣ್ದಂಗೆ ತಿನ್ನೋಕ್ಕೆ. ಏನಾದ್ರು ಹೊರಗೆ ಬರೋಷ್ಟೇ 2 ಬೈಕಿಲ್ಲ, ಫುಲ್ ಲೋಡೆಡ್ ಲಗೇಜು. ಗಾಬರಿಯಾಗಿ ಅವ್ರು ಪೊಲೀಸಿಗೆಲ್ಲ ಫೋನ್ ಮಾಡಿ, ಇವ್ರಿಗೆ ಕಂಪ್ಲೇಂಟ್ ಮಾಡಿ, ಮತ್ತು ಮನೆಗೆ ಬಂದು ಇವರೆಲ್ಲ ಪೊಲೀಸ್ ಆಫೀಸರ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು, ನೀನು ಬೈಕ್ ಹೋಯ್ತು, ಯೂಶ್ವಲಿ ಸಿಗಲ್ಲ ಅಂತ ಒಂದ್ಸಲಿ ಬೈಕ್ ಹೋದರೆ ಅದು. ಲಕ್ಕಿಲಿ ಆಮೇಲೆ ಪೊಲೀಸ್ ಫೋನ್ ಮಾಡಿದ್ರಂತೆ ಈವ್ನಿಂಗು, ನಿಮ್ಮದು 2 ಬೈಸಿಕಲ್ ಸಿಕ್ಕಿದೆ, ಯು ಕಮ್ ಆ್ಯಂಡ್ ಕಲೆಕ್ಟ್ ಅಂತ. ಅವ್ರು ಇನ್ನೂ ಜಸ್ಟ್ ಬಂದು ಇಳಿದಿದ್ದಾರೆ US ಟ್ರಾವೆಲ್ ಮಾಡೋಕ್ಕೆ ಸೈಕಲ್ಲು. ಈ ಇನ್ಸಿಡೆಂಟ್ ಆಯಿತಾ, ಅವರು ನೆಕ್ಸ್ಟ್ ಡೇನೇ ಈ US ಬೇಡ, ನಮ್ಮ ಸೈಕಲ್ ಕಳಕ್ಲಕ್ಕೆ ನಾ ರೆಡಿ ಇಲ್ಲ ಅಂತ ಪ್ಯಾಕ್ ಮಾಡ್ಕೊಂಡು ಲೆಫ್ಟ್ ದ ಕಂಟ್ರಿ ಓನ್ಲಿ. ಸಿ ದಟ್ ಈಸ್ ಇಟ್ಸ್ ಅ ವೆರಿ ಕಾಮನ್ ಎಕ್ಸ್ಪೀರಿಯನ್ಸಸ್. ಇಟ್ಸ್ ನಾಟ್ ಲೈಕ್ ಎಲ್ಲೋ ಒಂದಾಗುತ್ತೆ ಅಂತಲ್ಲ, ವೆರಿ ಕಾಮನ್ಲಿ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ US. ದಟ್ ಈಸ್ ಅ ವೆರಿ ಅಗ್ಲಿ ಪಾರ್ಟ್ ಆಫ್ US ಅಟ್ ದಿಸ್ ಪ್ರೆಸೆಂಟ್. ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಥೆಫ್ಟ್ ಈಸ್ ಎಂಟರ್ಟೈನ್ಡ್ ಅಲ್ಲಿ. ಹಾಂ, ಥೆಫ್ಟ್ ಈಸ್ ಎಂಟರ್ಟೈನ್ಡ್ ಅಂದ್ರೆ ಕಳ್ತನಕ್ಕೆ ಪ್ರೋತ್ಸಾಹ ಇದೆಯಾ? ಪ್ರೋತ್ಸಾಹ ಇದೆ ಅಂತಲ್ಲ ಪಾಪ, ಅವ್ರಿಗೆ ದೇ ಆರ್ ಹೆಲ್ಪ್ಲೆಸ್ಸು. ಗೋರ್ಮೆಂಟ್ ಈಸ್ ಹೆಲ್ಪ್ಲೆಸ್, ಪೊಲೀಸ್ ಈಸ್ ಹೆಲ್ಪ್ಲೆಸ್, ಅವ್ನು ಕಳ್ಳನೂ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದಾನೆ. ಅವ್ನು ಏನು ಮಾಡ, ಅದನ್ನು ಹೊಡೆದೇ ಅವ್ನು ಬದುಕಬೇಕು, ಹಂಗಾಗಿಬಿಟ್ಟಿದೆ ಪರಿಸ್ಥಿತಿ. ಸಿಸ್ಟಮ್ ಆ ಥರ ಡೆವಲಪ್ ಆಗಿದೆ ಅದು. ಸಿ ಸೂಪರ್ ರಿಚ್ ಕ್ಲಾಸ್ ಪೀಪಲ್ ನೆವರ್ ಕಮ್ ಇನ್ ಕಾಂಟ್ಯಾಕ್ಟ್ ಇನ್ ದಿಸ್ ಕೈಂಡ್ ಆಫ್ ಥಿಂಗ್ಸು. ಸ್ವಲ್ಪ ಮಿಡ್ಲ್ ಕ್ಲಾಸು, ಎಬೋ ಮಿಡ್ಲ್ ಕ್ಲಾಸು, ಸಮ್ ಪೀಪಲ್ ಡೆಫಿನೆಟ್ಲಿ ದೀಸ್ ಥಿಂಗ್ಸ್ ಅಫೆಕ್ಟಿಂಗ್ ದೆಮ್. ಸೊ ಅದೆಲ್ಲ ಕರ್ಕೊಂಬಂದರು, ಬಿಟ್ಟರು ಮನೆಯಲ್ಲಿ. ಆಮೇಲೆ ನೆಕ್ಸ್ಟ್ ಡೇ ಅಲ್ಲಿ ಏನೋ ನೋಡ್ಕೊಂಡೆ ಕೆಲವು, ಅದು ಗೋಲ್ಡನ್ ಬ್ರಿಡ್ಜು ಅದೆಲ್ಲ ಇರೋದು ಅಲ್ಲೆಲ್ಲ ನೋಡೋಣ ಅಂತೇಳಿ ಒಂದು ಫ್ಯೂ ಪ್ಲೇಸಸ್. ನಾನು ನಾಟ್ ವೆರಿ ಫಸ್ಟ್ ವೈ ಐ ವಾಂಟ್ ಟು ಗೋ ಟು ಸ್ಯಾನ್ ಫ್ರಾನ್ಸಿಸ್ಕೋ ಅಂದರೆ, ಸ್ಯಾನ್ ಫ್ರಾನ್ಸಿಸ್ಕೋ ರೀಸನ್ನು ಸಿಟಿಗೆ ಅಲ್ಲಿ ಬೈಸಿಕಲ್ ಶಾಪ್ ಇತ್ತು, ಬ್ರಾಂಪ್ಟನ್ ಹೇಳಿದ್ನಲ್ಲ ನಮಗೆ ಲಾಸ್ಟ್. ಸೊ ದಟ್ ಇಸ್ ಓನ್ಲಿ ರೀಸನ್ ಐ ವಾಂಟ್ ಟು ಗೋ ದೇರ್. ಅದರ್ವೈಸ್ ನಾನು ಲ್ಯಾಂಡ್ ಆಗಿದ್ದೆ ಅಲ್ಲಲ್ಲ. ಹಾಂ, ಲ್ಯಾಂಡ್ ಆಗಿದ್ದೆ ಅಲ್ಲಿ. ಲ್ಯಾಂಡ್ ಆಗಿದೆ ಅಲ್ಲಿ ಅಂದರೆ ನಾ ಇರೋ ಸಿಟಿ ಬೇರೆ ದೂರ, ಏರ್ಪೋರ್ಟ್ ದೂರ ಇದೆ, ಅಲ್ಲಿಂದ ಇನ್ನೆಲ್ಲೋ ಒಂದು ಸ್ವಲ್ಪ ದೂರ ಇದೆ. ಹಂಗೆ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿ ಅಲ್ಲದೆ ಸರ್ಕಾಮೆಂಟಲ್ ಅಂತ ಒಂದು ಪ್ಲೇಸ್ ಇದೆ, ಇವ್ರು ಇದ್ದಿದ್ದು ಒಂದು ಪ್ಲೇಸ್ ಬೇರೆ, ಹಂಗೆ ಬೇರೆ ಬೇರೆ ಇದೆ ಅಲ್ಲಿ ಸುತ್ತ. ಸ್ಯಾನ್ ಹುಸೆ ಅಂತ ಅಂತಾರೆ, ಅದಕ್ಕೊಂದು ಎಲ್ಲ ಸಾಫ್ಟ್ವೇರ್ ಲೈನ್ಸ್ಗಳಲ್ಲೆಲ್ಲ. ಬೇ ಏರಿಯಾ ಅಂತಾರೆ, ಬೇ ಏರಿಯಾದಲ್ಲಿ ಒಂಥರ, ಅದು ಮೇಲೆ ಕೆಲವು ಬೇರೆ ಹಿಲ್ ಗುಡ್ಡ ಇರುತ್ತೆ ಅಲ್ಲಿ ಬೇರೆ, ಅಲ್ಲೊಂದು ಡಿಫ್ರೆಂಟ್ ಕ್ಲಾಸ್ ಆಫ್ ಪೀಪಲ್, ಜನ ರಿಚ್ ಕ್ಲಾಸ್ ಪೀಪಲ್ ಇರ್ತಾರೆ. ಈ ಥರ ಅಲ್ಲಿ ಬೇರೆ ಬೇರೆ ರೀಜನ್ ಎಲ್ಲ ಇಂಟರ್ ಕನೆಕ್ಟೆಡ್. ಸರಿ, ಅಲ್ಲಿಗೆ ನೆಕ್ಸ್ಟ್ ಡೇ ನಾನೇ ಹೋದೆ ಸೈಕಲ್ ಹೊಡ್ಕೊಂಡು. ಅಲ್ಲಿ ಹೋಗಿ ಫಸ್ಟ್ ಟೈಮ್ ಅದೇನೋ ಟಿಕೆಟ್, ಯಾರೂ ಇಲ್ಲ ರೈಲ್ವೆ ಸ್ಟೇಷನ್, ಒಬ್ಬನೇ ಏನೋ ಮಾಡಿದೆ ಅಂತೂ ಟಿಕೆಟ್ ಬಂತು. ಅದು ಇಟ್ಕೊಂಡು ಟ್ರೈನ್ ಬಂತು, ಹೋಗಿ ಹತ್ತಿ ಕೂತ್ಕೊಂಡೆ.
ಅಲ್ಲೆಲ್ಲ ಒಂದು ಸ್ವಲ್ಪ ಹೊಸದಲ್ಲ ಎಲ್ಲ ಅಕ್ಕಪಕ್ಕ ನೋಡ್ತಿದ್ವಿ. ನಾನು ಮಾಡೋ ಬಿಹೇವಿಯರ್ ಪ್ಯಾಟ್ರನ್ ಈಗ ಎಲ್ಲಿ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಎಲ್ಲೇನು ಗೊತ್ತಿಲ್ಲ, ಎಲ್ಲಿ ಇಳಿಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಸೈಕಲ್ ಇಡಬೇಕು ಅಂತ ಗೊತ್ತಿಲ್ಲ. ಹಂಗೆ ಆ ಸೈಕಲ್ ಇಡೋಕ್ಕೆ ಜಾಗ ಇರುತ್ತಲ್ಲಿ, ಒಂದು ಜಾಗ ಮಾಡಿರ್ತಾರೆ ಹಿಂದ್ಗಡೆ, ಅಲ್ಲಿಟ್ರೂ ಲಾಕ್ ಮಾಡಿರ್ಬೇಕು, ಇಲ್ಲ ನಿಮ್ಮ ಸೈಕಲ್ ಕಾಣಂಗಿರ್ಬೇಕು ಕಣ್ಣಿಗೆ. ಆ ಥರ ಸಿಚುವೇಶನ್. ಅಲ್ಲೋಗ್ಬಿಟ್ಟು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಂತೂ ಇಳಿದು ಹಿಂಗೆ ಹೊರಗೆ ಬರ್ತೀನಿ. ನಮ್ಮಂಗೆ ನಮ್ಮ ಟ್ರಾಫಿಕ್ ಥರ ಏನಿರಲ್ಲ, ಕಮ್ಮಿ ಆದರೂ ಸ್ವಲ್ಪ ಫಸ್ಟ್ ಟೈಮ್ ಅಲ್ಲ ಸಿಟಿ, ಏಕ್ದಮ್ ಇಳಿದು ಸೈಕಲ್ ಹೊಡಿಬೇಕು ಒಬ್ಬನೇ. ನ್ಯಾವಿಗೇಷನ್ ಎಲ್ಲ ಹಾಕೊತಿದ್ದೆ. ಆಮೇಲೆ ಇನ್ನೊಂದು ಅಡ್ವಾಂಟೇಜಲ್ಲಿ ನಮ್ಮ ಇಂಡಿಯಾ ಥರ ಅಲ್ಲ, ಸೈಕಲ್ಗೆ ಸ್ಪೆಸಿಫಿಕ್ ಡಿಫೈನ್ಡ್ ಪಾತ್ಸ್ ಇದೆ ಅಲ್ಲಿ, ಅದೊಂದು ತುಂಬ ಅನುಕೂಲ ಆಯ್ತು. ಇಲ್ಲ ನಾನು ಎಲ್ಲೋ ಹೋಗೋದು, ಹೈ ಸ್ಪೀಡು ಕಾರ್ಸ್ಗಳಿರ್ತವೆ, ಭಾಳ ಡೇಂಜರಸ್ ಅದು. ಆಮೇಲೆ ಟ್ರಾಫಿಕ್ ಸಿಗ್ನಲಲ್ಲೂ ಅಷ್ಟೇ, ಯಾರು ಸೈಕಲ್ ಕಣ್ತು ಅಂದರೆ ನಿಲ್ಲಿಸ್ಬಿಡ್ತಾರೆ. ನಾವು ಸಿಗ್ನಲ್ ಇದ್ದರೆ ನೋಡ್ತಾರೆ, ಫಸ್ಟ್ ನಮಗೆ ಹೋಗಪ್ಪ ನೀನು, ಆಮೇಲೆ ನಾವು ಹೋಗ್ತೀವಿ ಅಂತ ಅಲ್ಲಿ ವೆರಿ ಕ್ಲಿಯರ್. ನಾನು ಒಂದೊಂದ್ಸಲಿ ಫಸ್ಟ್ ಗೊತ್ತಾಗ್ತಿರ್ಲಿಲ್ಲಪ್ಪ, ಅವರೇ ಕಾರ್ ಅವ್ರು ಹೋಗಲಿ ಮೊದಲು, ನಾನು ನಿಧಾನಕ್ಕೆ ಹೋಗೋಣ ನಾನು ಕಾಯ್ತಾ ಇರೋದು, ಅವ್ರು ನನ್ನ ನೋಡಿ ಬೈಯರ್ ನನಗೆ, ಹೋಗಿ ಮರೆ ಅಂತೇಳಿ. ಯಾಕೆಂದರೆ ದೇ ಕೆನ್ ನಾಟ್ ಟಚ್ ದ ಬೈಸಿಕಲ್ ಆರ್ ಪೆಡೆಸ್ಟ್ರಿಯನ್ಸ್. ಇಫ್ ದೇ ಟಚ್ ಇಟ್, ದೇ ಆರ್ ಗೋಯಿಂಗ್ ಟು ಪೇ ಹ್ಯೂಜ್ ಪೆನಾಲ್ಟೀಸು, ಫೈನು, ಕೋರ್ಟ್ ಕೇಸ್ಗಳು ಭಾಳ ಆಗ್ತಾವೆ ಅವ್ರಿಗೆ. ಸೊ ಇದು ನನಗೆ ಆಮೇಲೆ ಲೇಟರ್ ನನಗೆ ರಿಯಲೈಸ್ ಆಗಿದ್ದದು. ನಾನು ಅದೇ ನನಗೆ ಅಲ್ಲಿ ನನ್ನ ಕಸಿನ್ ಒಬ್ಬ ಯಾರು ಸಿಕ್ಕಿದ್ರು, ಅವ್ರಿಗೆ ಹೇಳ್ತಾ ಇದ್ದೆ, ಐ ಥಿಂಕ್ ಇಫ್ ಸಮ್ಮನ್ ಟಚಸ್ ಮೀ ವೆನ್ ಎ ಕಾರ್, ಐ ವಿಲ್ ಗೋ ಆ್ಯಸ್ ಎ ಮಿಲಿಯನರ್ ಅಂತೇಳಿ ವಾಪಸ್ಸು. ಯಾಕಂದ್ರೆ ದೇ ಹ್ಯಾವ್ ಟು ಪೇ ಲಾಡ್ ಆಫ್ ಇನ್ಶೂರೆನ್ಸ್. ಈ ಥರ ಎಲ್ಲ ಇದೆ ಅಲ್ಲಿ ಸಿಸ್ಟಮ್. ಹಂಗಾಗಿ ಅವರೆಲ್ಲ ಭಾಳ ಹುಷಾರಿರ್ತಾರೆ, ವೆರಿ ಕೇರ್ಫುಲ್ ಇನ್ ದಟ್.